ಕೆಲ ಚಾನೆಲ್ಸ್ ಹೇಳುವಂತೆ ಯಾರೇನು ಹ್ಯಾಕ್ ಮಾಡಿಲ್ಲ, ಇದು ನನ್ನ ಖಾತೆ, ನನ್ನ ಮಾತುಗಳೇ, ನನ್ನ ಗಮನಕ್ಕೆ ಬಂದ ಸಂಗತಿಗಳನ್ನು ಆಲೋಚಿಸಿಯೇ ನಾನು ಹೇಳಲು ಬಯಸುವ ವೇದಿಕೆ ಇದು ಹೀಗಂತ ಹೇಳುವ ಮೂಲಕ ನಟ ದರ್ಶನ್ ತಾವು ಟ್ವಿಟರ್ನಲ್ಲಿ ಹೇಳಿದ್ದ ಎಲ್ಲ ಮಾತುಗಳು ಸತ್ಯ ಅಂತ ಹೇಳಿದ್ದಾರೆ. ಈ ನನ್ನ ಏನು ಕೆಲವು ಮಾಧ್ಯಮಗಳಲ್ಲಿ ಬಂದ ಹಾಗೆ ನನ್ನ ಟ್ವಿಟರ್ ಖಾತೆಯನ್ನು ಯಾರೂ ಕೂಡ ಹ್ಯಾಕ್ ಮಾಡಿಲ್ಲ, ಅದರಲ್ಲಿ ಬರೆದಿದ್ದೆಲ್ಲವೂ ಕೂಡ ನನ್ನ ಗಮನಕ್ಕೆ ಬಂದಿರುವಂತಹ ಮಾತುಗಳನ್ನು, ನನ್ನ ಮನಸ್ಸಿನಲ್ಲಿದ್ದ ಮಾತುಗಳನ್ನು ಹಂಚಿಕೊಳ್ಳುವಂತಹ ವೇದಿಕೆ ಇದು. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಬಂದಿರೋದನ್ನು ನಾನು ಅಲ್ಲಿ ಬರೆದಿದ್ದೇನೆ, ಇದು ನನ್ನ ಖಾತೆನೇ, ಯಾರೂ ಕೂಡ ಇದನ್ನು ಹ್ಯಾಕ್ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ದರ್ಶನ್. ಇನ್ನು 2002ರಲ್ಲಿ ತೆರೆಗೆ ಬಂದ ಮೆಜೆಸ್ಟಿಕ್ ಚಿತ್ರವೇ ಈಗ ಕುಚಿಕು ಗೆಳೆಯರ ಸ್ನೇಹಕ್ಕೆ ಕಂದಕವಾಗಿದೆ. ಸುಮಾರು 5 ವರ್ಷಗಳ ಹಿಂದೆ ಖಾಸಗಿ ವಾಹಿನಿಯಲ್ಲಿ ದರ್ಶನ್ ಸಿನಿ ಜರ್ನಿ ಬಗ್ಗೆ ಮಾತನಾಡಿದ್ದ ಸುದೀಪ್, ದರ್ಶನ್ಗೆ ಮೆಜೆಸ್ಟಿಕ್ ಚಿತ್ರಕ್ಕೆ ಅವಕಾಶ ಕೊಡಿಸಿದ್ದು ನಾನೇ, ಆ ಚಿತ್ರವನ್ನು ನಾನೇ ಮಾಡಬೇಕಿತ್ತು, ಆದರೆ ನನಗೆ ಶೂಟಿಂಗ್ಗೆ ಡೇಟ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಅವಕಾಶವನ್ನು ದರ್ಶನ್ಗೆ ಕೊಡಿಸಿದೆ ಅಂತ ಸುದೀಪ್ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಫಸ್ಟ್ ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕ್ಲಾಪ್ ಬೋರ್ಡ್ ಇಟ್ಕೊಂಡು ನಿಂತಿದ್ದ ಅವನು. ನಾನು ಆ್ಯಕ್ಚುಲಿ ನೋಡ್ಬಿಟ್ಟು ಕೇಳಿದೆ ಯಾರು ಇವನು ಅಂತ. ಇವರು ತೂಗುದೀಪ್ ಶ್ರೀನಿವಾಸರ ಮಗ ಅಂತ ಹೇಳಿದ್ರು. ನನಗೆ ಆ್ಯಕ್ಚುಲಿ ಆಶ್ಚರ್ಯ ಆಯಿತು. ಇನ್ಫ್ಯಾಕ್ಟ್ ನನಗೆ ಮೆಜೆಸ್ಟಿಕ್ ಅನ್ನೋ ಚಿತ್ರ ಬಂದಿದ್ದು ನನಗೆ ಫಸ್ಟು, ಸತ್ಯ ಮತ್ತೆ ಇವರು ಬಂದಾಗ. ಆವಾಗ ನನಗೆ ಮಾಡೋಕ್ಕಾಗಲಿಲ್ಲ ಇಮಿಡಿಯೇಟ್ ಆಗಿ. ಅವತ್ತೊಂದು ಮಾತು ಹೇಳಿದ, ಅಲ್ಲಿ ಇವ್ರು ನೋಡಿದಾರೆ, ವೈ ಡೋಂಟ್ ಯು ಗೋ ಟು ಹಿಮ್, ಅಲ್ಲಿ ಹೋಗಿ ಮಾಡೋಕ್ಕೆ. ಈ ಥರ ಪಿಕ್ಚರ್ ನನಗೆ ಆಗಲ್ಲ ಫಸ್ಟ್ ಆಫ್ ಆಲ್, ಆ್ಯಂಡ್ ಸೆಕೆಂಡ್ ನನಗೆ ಇಮಿಡಿಯೇಟ್ ಆಗಿ ಆಗಲ್ಲ, ಮಾಡಿ ಅಲ್ಲಿ ಹಾಗೆ ಅಂದ್ಬಿಟ್ಟು ಅಂತ. ಲಕ್ಕಿಲಿ they actually went and he also wanted to work with that movie and ಒಳ್ಳೆ ಹೆಸರು ಮಾಡಿದ್ರು. ಅದು ನಾನು ಫಸ್ಟ್ ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕ್ಲಾಪ್ ಬೋರ್ಡ್ ಇಟ್ಕೊಂಡು ನಿಂತಿದ್ದ ಅವನು. ನಾನು ಆ್ಯಕ್ಚುಲಿ ನೋಡ್ಬಿಟ್ಟು ಕೇಳಿದೆ ಯಾರು ಇವನು ಅಂತ. ಇವರು ತೂಗುದೀಪ್ ಶ್ರೀನಿವಾಸರ ಮಗ ಅಂತ ಹೇಳಿದ್ರು. ನನಗೆ ಆ್ಯಕ್ಚುಲಿ ಆಶ್ಚರ್ಯ ಆಯಿತು. ಇನ್ಫ್ಯಾಕ್ಟ್ ನನಗೆ ಮೆಜೆಸ್ಟಿಕ್ ಅನ್ನೋ ಚಿತ್ರ ಬಂದಿದ್ದು ನನಗೆ ಫಸ್ಟು, ಸತ್ಯ ಮತ್ತೆ ಇವರು ಬಂದಾಗ. ಆವಾಗ ನನಗೆ ಮಾಡೋಕ್ಕಾಗಲಿಲ್ಲ ಇಮಿಡಿಯೇಟ್ ಆಗಿ. ಅವತ್ತೊಂದು ಮಾತು ಹೇಳಿದ, ಅಲ್ಲಿ ಇವ್ರು ನೋಡಿದಾರೆ, ವೈ ಡೋಂಟ್ ಯು ಗೋ ಟು ಹಿಮ್, ಅಲ್ಲಿ ಹೋಗಿ ಮಾಡೋಕ್ಕೆ. ಈ ಥರ ಪಿಕ್ಚರ್ ನನಗೆ ಆಗಲ್ಲ ಫಸ್ಟ್ ಆಫ್ ಆಲ್, ಆ್ಯಂಡ್ ಸೆಕೆಂಡ್ ನನಗೆ ಇಮಿಡಿಯೇಟ್ ಆಗಿ ಆಗಲ್ಲ, ಮಾಡಿ ಅಲ್ಲಿ ಹಾಗೆ ಅಂದ್ಬಿಟ್ಟು ಅಂತ. ಲಕ್ಕಿಲಿ they actually went and he also wanted to work with that. 2002ರಲ್ಲಿ ಸುದೀಪ್ ನೀಡಿದಂಥ ಒಂದು ಖಾಸಗಿ ವಾಹಿನಿಗೆ ನೀಡಿದಂಥ ಹೇಳಿಕೆ ಈಗ ಸುದೀಪ್ ಹಾಗೂ ದರ್ಶನ್ ನಡುವಿನ ಸ್ನೇಹಕ್ಕೆ ಕಂಟಕವಾಗಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಅವರು ದರ್ಶನ್ ಬಗ್ಗೆ ಮಾತನಾಡ್ತಾ ಹೇಳಿರುವಂತಹ ಮಾತುಗಳಿವು. ಮೆಜೆಸ್ಟಿಕ್ ಚಿತ್ರ ಮೊದಲು ನನಗೆ ಬಂದಿದ್ದು, ಆಗ ಡೇಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ದರ್ಶನ್ಗೆ ಬಿಟ್ಟುಕೊಟ್ಟೆ, ಈಗ ಆ ಚಿತ್ರದಿಂದ ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ ಅನ್ನೋ ಮಾತನ್ನು ಆ ಒಂದು ಸಂದರ್ಶನದ ಸಮಯದಲ್ಲಿ ಸುದೀಪ್ ಹೇಳಿದರು. ಈಗ ಈ ಮಾತು ವಿವಾದಕ್ಕೀಡಾಗಿರುವಂಥದ್ದು ಅಲ್ಲದೆ ದರ್ಶನ್ ಹಾಗೂ ಸುದೀಪ್ ನಡುವಿನ ಸ್ನೇಹಕ್ಕೆ ದೊಡ್ಡ ಕಂದಕವಾಗಿ ಮಾರ್ಪಟ್ಟಿರುವಂಥದ್ದು. ನಿನ್ನೆ ದರ್ಶನ್ ಟ್ವಿಟರ್ ಖಾತೆಯಲ್ಲಿ ಒಂದು ಹೇಳಿಕೆಯನ್ನು ಹಾಕಿದರು. ನನ್ನ ಮತ್ತು ಸುದೀಪ್ ನಡುವಿನ ಸಂಬಂಧ ಮುರಿದು ಬಿದ್ದಿದೆ, ನಾವು ಸ್ನೇಹಿತರು ಅಲ್ಲ, ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಕೇವಲ ಕನ್ನಡ ಇಂಡಸ್ಟ್ರಿಯ ಅಭಿವೃದ್ಧಿಗಾಗಿ ದುಡಿಯುವ ನಟರು ಮಾತ್ರ ಅನ್ನುವ ಒಂದು ಹೇಳಿಕೆಯನ್ನು ಹಾಕಿದರು. ಇಲ್ಲಿಗೆ ಎಲ್ಲವೂ ಮುಗಿತು ಅನ್ನುವ ಒಂದು ಮಾತನ್ನು ಕೂಡ ಹಾಕಿದರು. ಆದರೆ ಈಗ ಅದಕ್ಕೆ ಕೆಲವು ಅಭಿಮಾನಿಗಳು ಕೂಡ ಅದನ್ನು ಈ ಖಾತೆ ದರ್ಶನ್ ಅವರದ್ದು ಅಲ್ಲ, ಯಾರೋ ಹ್ಯಾಕ್ ಮಾಡಿ ಈ ರೀತಿಯಾಗಿ ಟ್ವಿಟ್ಟನ್ನು ಮಾಡಿದ್ದಾರೆ ಅನ್ನುವ ಮಾತನ್ನು ಕೂಡ ಹೇಳಿದರು. ಅದಕ್ಕೆ ದರ್ಶನ್ ಮತ್ತೆ ಪುನಃ ಟ್ವಿಟ್ಟನ್ನು ಮಾಡಿದ್ದಾರೆ. ಇಲ್ಲ, ಇದು ನನ್ನ ಖಾತೆನೇ, ಯಾರೂ ಕೂಡ ನನ್ನ ಖಾತೆಯನ್ನು ಹ್ಯಾಕ್ ಮಾಡಿಲ್ಲ, ಇದು ನನ್ನ ಮನಸ್ಸಿಗೆ ಬಂದಿರೋದನ್ನು, ನನ್ನ ಆಲೋಚನೆಗಳನ್ನು ನಾನು ಹೇಳ್ಕೊಂಡಿದ್ದೇನೆ, ಇದು ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ಳೋಕ್ಕೆ ಇರುವಂತಹ ಒಂದು ವೇದಿಕೆ. ಹಾಗಾಗಿ ಇಲ್ಲಿ ಏನು ಬರವಣಿಗೆ ಏನು ವಾಕ್ಯವನ್ನು ಹಾಕಿದ್ದೇನೆ ನಾನು ಮಾತುಗಳನ್ನು, ಅದು ನನ್ನ ಮಾತುಗಳೇ, ನಾನು ಬಹಳ ಆಲೋಚಿಸಿ ಹಾಕಿರುವಂತಹ ಮಾತುಗಳು ಅಂತ ಕೂಡ ದರ್ಶನ್ ಹೇಳಿರುವಂಥದ್ದು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೇವನ್ ಪಿ ಜೇವೂರ್. ಈಗ ಏನು ದರ್ಶನ್ ಹಾಕಿರುವಂತಹ ಒಂದು ಟ್ವಿಟ್ ಈಗ ವಿವಾದಕ್ಕೀಡಾಗಿರುವಂಥದ್ದು.
ಇದಕ್ಕೆ ಸುದೀಪ್ ಏನಾದರೂ ಪ್ರತಿಕ್ರಿಯೆಯನ್ನ ನೀಡಿದ್ದಾರಾ ಈ ಒಂದು ಟ್ವೀಟ್ಗೆ? ಹೌದು ಹರೀಶ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ನಿನ್ನೆಯಿಂದ ಶುರುವಾದಂತ ಒಂದು ತಾಕಲಾಟ ಏನಿತ್ತು ಸ್ಪಷ್ಟ ಆಗಿದೆ. ಅವ್ರ ನಡುವೆ ಇರುವಂತ ಶೀತಲ ಸಮರ ಏನಿತ್ತು ಅದು ಬಹಿರಂಗಗೊಂಡಿರುವಂತದ್ದು. ನನ್ನ ನಡುವೆ ಮತ್ತು ಸುದೀಪ್ ನಡುವೆ ಯಾವುದೇ ತರದ ಒಂದು ಸ್ನೇಹ ಇಲ್ಲ ಅನ್ನುವಂಥದ್ದನ್ನ ಶಾಕಿಂಗ್ ಟ್ವೀಟ್ ಕೊಟ್ಟಿದ್ರು ದರ್ಶನ್ ಅವರು ನಿನ್ನೆ 1 ಅವರ್ ಅಥವಾ 2 ಅವರ್ ಆದ್ಮೇಲೆ. ಹೌದು, ಮೆಜೆಸ್ಟಿಕ್ ಸಿನಿಮಾ ದರ್ಶನ್ ಗೆ ಸಿಕ್ಕಿರುವಂತದ್ದು ಸುದೀಪ್ ಅವರಿಂದ ಅನ್ನುವಂತ ಮಾತನ್ನ ಹೇಳಿದ್ರಿಂದ ನನಗೆ ನೋವಾಗಿದೆ ಅನ್ನುವಂತ ಮಾತನ್ನ ಹಾಗೇನೆ ಆ ವಿಚಾರವನ್ನ ಹೇಳ್ಕೊಂಡಿದ್ರು ದರ್ಶನ್. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುದೀಪ್ ಎಲ್ಲೂ ಯಾವುದೇ ತರದ ಒಂದು ರಿಯಾಕ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಿಲ್ಲ ಅಂತ ಹೇಳ್ಬೋದು ಹರೀಶ್. ಓಕೆ, ಈಗ ದರ್ಶನ್ ಮತ್ತೆ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಏನೋ ಟ್ವಿಟರ್ ಖಾತೆ ನಾನೇ ಹಾಕಿರುವಂತದ್ದು ಅನ್ನೋದನ್ನ ಮತ್ತೆ ಹೇಳಿಕೆ, ಅಂದ್ರೆ ಅವರ ಪ್ರತಿಕ್ರಿಯೆಗೆ ಏನಾದರೂ ಸಿಕ್ಕಿದಾರಾ ದರ್ಶನ್? ಇಲ್ಲ ಹರೀಶ್, ದರ್ಶನ್ ಅವರು ಪ್ರತಿಕ್ರಿಯೆ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ, ಪೇಪರ್ಗಳು ಅವರು ಕೊಟ್ಟಿದ್ದಾರೆ. ಆದ್ರೆ ನೇರವಾಗಿ ಚಾನಲ್ ನ ಯಾವುದೇ ಒಂದು ಫೋನೋ ಆಗ್ಲಿ ಅಥವಾ ಬೈಟ್ ಆಗ್ಲಿ ಯಾವ್ದು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಒಂದು ಮಾತಿತ್ತು, ಈ ಟ್ವಿಟರ್ ಇವ್ರದೇನಾ, ಹೀಗೆ ಬರೀಲಿಕ್ಕೆ ಸಾಧ್ಯನಾ, ದರ್ಶನ್ ಯಾಕೆ ಬರೀತಾರ ಅನ್ನೋ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತದ್ದು ಸ್ವತಃ ದರ್ಶನ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಯಾರೂ ಹ್ಯಾಕ್ ಮಾಡಿಲ್ಲ, ನಾನೇ ಬರೆದಂತದ್ದು, ನಂದೇ ಸ್ವಂತ ವಿಚಾರದ ಒಂದು ಮಾತುಗಳು ಇವು ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಅಂದ್ರೆ ಅಧಿಕೃತವಾಗಿ ದರ್ಶನ್ ಅವರು ತಮ್ಮ ಮಾತೇನಿತ್ತು, ತಮ್ಮ ಮನ್ನಾಳದ ನೋವೇನಿತ್ತು ಅದನ್ನ ತೋಡ್ಕೊಂಡಿದ್ರು ಅಂತ ಹೇಳ್ಬಹುದು. ಆದ್ರೆ ಸುದೀಪ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ರಿಯಾಕ್ಟ್ ಮಾಡಕ್ ಇಷ್ಟಪಡ್ತಿಲ್ಲ. ಹಾಗೆ ದರ್ಶನ್ ಅವರು ಇನ್ಯಾವ ತರದ ಒಂದು ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ, ಹಾಗೆ ಟ್ವಿಟರ್ ನಲ್ಲಿ ಇನ್ನೇನೆಲ್ಲ ಹಾಕ್ತಾರೆ ಅನ್ನುವಂತ ಕುತೂಹಲ ಹಾಗೇನೆ ಪ್ರಶ್ನೆ ಉಳಿದಿದೆ ಅಂತ ಹೇಳ್ಬೋದು ಹರೀಶ್. ಓಕೆ, ಇನ್ನು ದರ್ಶನ್ ಮತ್ತೆ ಸುದೀಪ್ ನಡುವಿನ ಈ ಒಂದು ಸಮರಕ್ಕೆ ಈಗ ಮುಖ್ಯವಾಗಿರುವಂಥದ್ದು ಮೆಜೆಸ್ಟಿಕ್ ಸಿನಿಮಾ ಮೊದಲು ನನಗೆ ಬಂದಿರುವಂಥದ್ದು, ನಂತರ ಅವರಿಗೆ ಬಿಟ್ಟುಕೊಟ್ಟಿರುವಂಥ ಅಂತ ಹೇಳಿರುವಂಥ ಮಾತುಗಳು. ಇದನ್ನ ಈಗ ಸ್ಪಷ್ಟೀಕರಣಗೊಳಿಸಬೇಕಾದ್ರೆ ಅದರ ನಿರ್ದೇಶಕರೇ ಕೂಡ ಮಾತಾಡಬೇಕು. ಅವರೇನಾದರೂ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಹೌದು, ನಿರ್ಮಾಪಕರಲ್ಲಿ ಇಬ್ರು ಇದಾರೆ. ಈ ಒಂದು ಮೆಜೆಸ್ಟಿಕ್ ಸಿನಿಮಾಕ್ಕೆ ಇಬ್ಬರು ನಿರ್ಮಾಪಕರು, ಒಂದು ರಾಮಮೂರ್ತಿ ಅವರು, ಇನ್ನೊಂದು ಭಾಮಾ ಹರೀಶ್ ಅವರು ಹೇಳುವಂತೆ ಏನಪ್ಪಾ ಅಂದ್ರೆ ದರ್ಶನ್ ಅವರಿಗೆ ಸಜೆಸ್ಟ್ ಮಾಡಿದ್ದು ಸುದೀಪ್ ಅವರು ಎನ್ನುವಂತ ಮಾತನ್ನ ನಮ್ಮ ಸುವರ್ಣ ನ್ಯೂಸ್ ನ ಫೋನೋದಲ್ಲೇನೆ ಭಾಮಾ ಹರೀಶ್ ಅವರು ಮಾತಾಡಿದ್ರು. ಹಾಗೇನೆ ಸತ್ಯ ಕೂಡ ಮಾತಾಡ್ತೀನಿ ಅಂತ ಹೇಳಿರುವಂತದ್ದು. ಅಂದ್ರೆ ಮೆಜೆಸ್ಟಿಕ್ ಸುತ್ತ ಏನಿದೆ ಅಂದ್ರೆ ಮೆಜೆಸ್ಟಿಕ್ ಒಂದು ಸಿನಿಮಾ, ಈ ಸಿನಿಮಾ ದರ್ಶನ್ ಅವ್ರಿಗೆ ಯಾವ ತರ ಸಿಕ್ತು ಅನ್ನುವಂತ ವಿಚಾರ ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದೇ. ದರ್ಶನ್ ಅವರು ಕಷ್ಟಪಟ್ಟು ಮೇಲೆ ಬಂದಿರುವಂತದ್ದು, ಆ ಕಷ್ಟದಲ್ಲಿರುವಾಗ ಸುದೀಪ್ ಅವರನ್ನ ಸಜೆಸ್ಟ್ ಮಾಡಿದ್ರು ಅನ್ನುವಂತ ವಿಚಾರವನ್ನ ಒಂದು ಖಾಸಗಿ ಚಾನೆಲ್ ನ ಸಂದರ್ಶನದಲ್ಲಿ ಸುದೀಪ್ ಹೇಳಿರುವಂತದ್ದು. ಅದೇ ಮಾತೆ ಈಗ ಪಿಂಚ್ ಆಗಿರುವಂತದ್ದು. ಒಂದು ಪ್ರಶ್ನೆ ಉಳಿಯುತ್ತೆ, 2012ರಲ್ಲಿ ನಡೆದಂತ ಒಂದು ಸಂದರ್ಶನ ಇಷ್ಟು ವರ್ಷ ಆದ್ಮೇಲೆ ಯಾಕೆ ಪಿಂಚ್ ಆಯ್ತು ದರ್ಶನ್ ಅವ್ರಿಗೆ ಅನ್ನುವಂಥದ್ದು. ಅಂದ್ರೆ ಇದೊಂದೇ ಕಾರಣನ ದರ್ಶನ್ ಅವ್ರು ಇಷ್ಟು ಹರ್ಟ್ ಆಗ್ಲಿಕ್ಕೆ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಅವರ ನಡುವಿನ ಜಗಳ ಯಾವ ತರ ಇದೆ, ಯಾವ ಟೈಮ್ಗೆ ಯಾವ ಕಾರಣಕ್ಕೆ ಅವರು ಜಗಳ ಮಾಡ್ಕೋತಾರ ಅನ್ನುವಂತ ಪ್ರಶ್ನೆ ಇಂಡಸ್ಟ್ರಿಯಲ್ಲಿ ಇದೆ ಅಂತ ಹೇಳ್ಬೋದು ಹರೀಶ್. ಓಕೆ ಜಯವರು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.